ಹಾಯ್ ಗೈಸ್, ಆಫ್ಟರ್ ಸೋ ಮೆನಿ ಡೇಸ್ ಮತ್ತೆ ವ್ಲಾಗಿಗೆ ಬರ್ತಾ ಇದ್ದೀನಿ. ಇಷ್ಟು ದಿವಸ ನನಗೆ ಆಕ್ಸಿಡೆಂಟ್ ಆಗಿದ್ದರಿಂದ ಮತ್ತು ಆಫೀಸಲ್ಲಿ ವರ್ಕ್ ಇದರಿಂದ ತುಂಬ ಲೀವ್, ದಸರಾ ಮತ್ತು ದೀಪಾವಳಿ ಲೀವ್ಸ್ ಇದರಿಂದ ಗ್ಯಾಪ್ ಆಗ್ತಾಯಿತ್ತು. ಹಂಗಾಗಿ ಜಿಮ್ ವ್ಲಾಗ್ ಸ್ಟಾಪ್ ಮಾಡಿದ್ದೆ. ಸೊ ಆಫ್ಟರ್ ದೀಪಾವಳಿ ಪರ್ಫೆಕ್ಟಾಗಿ ಮಾಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಆ ದಿನ ಬಂದಿದೆ. ಸೊ ಇದು ನನ್ನ ಫಸ್ಟ್ ಮೋಟೋ ವ್ಲಾಗ್. ಇದರಲ್ಲಿ ಬಂದು ಈ ಗೆಟಪ್ಪಲ್ಲಿ ಫಸ್ಟ್ ಟೈಮ್ ನಾನು ನಮ್ಮ ಅಮ್ಮನ ಮುಂದೆ ಹೋಗ್ತೀನಿ. ಸೊ ಅವಾಗ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಸೊ ಪ್ರತಿಯೊಬ್ಬ ತಾಯಿದು ಒಂದೊಂಥರ ಡಿಫ್ರೆಂಟ್ ರಿಯಾಕ್ಷನ್ಸ್ ಇರುತ್ತೆ. ಸೊ ನಮ್ಮಮ್ಮ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನಾನು ಈ ಗೆಟಪ್ಗೆ ಅಂತ ನೋಡೋಣ. ಏನಮ್ಮ ಹಂಗತ್ತು ಅಲ್ಲೋಡ ಮೋ ಕ್ಯಾಮ್ರಾ ಕಣಮ್ಮ ಅದು. ಮುಖ ಏನ್ಕಮ್ಮ ಕಾಣ್ಬೇಕು, ಕ್ಯಾಮ್ರಾ ಕಾಣ್ಬೇಕು ಕಣಮ್ಮ. ಮೂತಿ ಇಕ್ಕೊಳ್ಳಿ, ಇಲ್ಲಿ ಇಕ್ಕೊಳ್ಳಿ. ಯಾಕೆ ನಗ್ತಾರ? ನೀನೇ ಹೆಂಗ್ ನಗ್ತಾ ಇರೋದು ಸತ್ಯವಾಗ್ಲೂ. ಜನ ಏನಮ್ಮ ಅಂತಾರೆ. ಮತ್ತೆ ಇನ್ನೆಲ್ಲಿ ಇಕ್ಕೊಳ್ಳಿ. ನೋಡಿದ್ರಲ್ಲ ಗೈಸ್, ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿತ್ತು ಅಂತ. ನಮ್ಮ ಅಮ್ಮನೇ ಈ ರೇಂಜಿಗೆ ನಗಾಡ್ತೈತೆ ಅಂದರೆ ಇನ್ನು ನೀವೆಲ್ಲ ಯಾವ ರೇಂಜಿಗೆ ನಗಾಡ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಎನಿವೆ, ಯಾರೇನೇ ನಗಾಡಿದ್ರು, ಯಾರೇನೇ ಬೈದ್ರು, ಏನೇ ಮಾಡಿದ್ರು, ನಮ್ಮ ಕನ್ನಡ ಜನತೆ, ನಮ್ಮ ಕನ್ನಡದ ಮಕ್ಕಳನ್ನ ಬೆಳೆಸ್ತಾರೆ ಅನ್ನೋ ನಂಬಿಕೆನಲ್ಲಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ನಾನು. ಇದನ್ನು ಯಾವ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರೋ ಹೊರಗಿನಿಂದ ಬಂದು ಅಣ್ಣ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸೋ ಜನ ನಮ್ಮ ಕನ್ನಡದವರು. ಸೊ ಕೊನೆಗೆ ಅವರೆಲ್ಲ ಆದಮೇಲೆ ಬೆಳೆದ್ಮೇಲೆ ನಮ್ಮ ತಲೆ ಮೇಲೆ ಹುಚ್ಚೊಯ್ದು ಹೋಯ್ತಾರೆ. ಬಟ್ ಆದರೂ ಪರವಾಗಿಲ್ಲ. ಸೊ ನಮ್ಮ ಕನ್ನಡದವ್ರು ಯಾವತ್ತೂ ಬೆಳೆಸೋ ಗುಣ ಬಿಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿಮ್ಗೊಂದು ಒಳ್ಳೆ ಸ್ಪಾಟ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ, ಬನ್ನಿ ಗೈಸ್. ಈ ನನ್ನ ಫಸ್ಟ್ ವ್ಲಾಗ್ಗೆ ನಂಗೆ ಸಾಥ್ ಕೊಡ್ತಾ ಇರೋದು ಬೆನೇಲಿ 300+ ಮುಂದೆ ಕಾಣ್ತಾ ಇರೋ ಮಲ್ಲಪ್ಪನ ಬೆಟ್ಟ. ಈ ಮಲ್ಲಪ್ಪನ ದೇವಸ್ಥಾನದ ಈ ದೇವರ ವಿಶೇಷತೆ ಏನಂತ ಹೇಳಿದ್ರೆ, ಈ ಊರಿನವ್ರಿಗಿಂತ ಹೊರಗಿನವ್ರು ಯಾರು ಬಂದು ಬೇಡ್ಕೊಳ್ತಾರೋ ದೇವ್ರ ಹತ್ರ ಅಥವಾ ಕೇಳ್ಕೊತಾರೋ ಅವ್ರಿಗೆ ಬೇಗ ಒಲಿತಾನೆ ಮತ್ತು ಬೇಗ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ಇಲ್ಲಿ ನಮ್ಮ ಜನ ನಂಬ್ತಾರೆ ತುಂಬಾ. ಸೊ ನಾನು ಕೂಡ ನಂಬ್ತೀನಿ. ಯಾಕಂತ ಹೇಳಿದ್ರೆ, ನಾವು ದೇವ್ರನ್ನ ನಂಬಿ ಪಡ್ಕೊಂಡಿದ್ದು ಏನೂ ಇಲ್ಲ ಅಂತಂದ್ರೂ ದೇವ್ರನ್ನ ನಂಬಿ ಕಳ್ಕೊಳ್ಳೋದು ಏನೂ ಇಲ್ಲ ನಾವು. ಸೊ ಹಂಗಾಗಿ ನಂಬೋದ್ರಿಂದ ತಪ್ಪೇನಿಲ್ಲ. ಸೊ ಅದಕ್ಕಿಂತ ಹೆಚ್ಚಾಗಿ ನೀವು ಯಾರನ್ನ ಹಾಸನ ಕಡೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಸೊ ಇದೊಂದು ಸ್ಪಾಟ್ನ ಆ್ಯಡ್ ಮಾಡ್ಕೊಳ್ಳಿ. ವೈ ಬಿಕಾಸ್ ತುಂಬ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ ಇಲ್ಲಿ ಬೆಟ್ಟದ ಮೇಲ್ಗಡೆ. ಮತ್ತು ಇನ್ನೊಂದು, ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ವಿಂಡ್ ಮಿಲ್ನ ಹತ್ರದಿಂದ ನೋಡಬೇಕು ತುಂಬ ಅಂತ. ನನಗೂ ತುಂಬ ಚಿಕ್ಕ ವಯಸ್ಸಿಂದ ತುಂಬ ಆಸೆ ಇತ್ತು ವಿಂಡ್ ಮಿಲ್ನ ನಾನು ತುಂಬ ಹತ್ರದಿಂದ ನೋಡಬೇಕು ಅಂತ. ಸೊ ಈ ಸ್ಪಾಟ್ಗೆ ಬಂದರೆ ನೀವು ವಿಂಡ್ ಮಿಲ್ನ ತುಂಬ ಹತ್ರದಿಂದ ನೋಡ್ಬೋದು, ಪ್ಲಸ್ ಅದ್ರ ಕೆಳಗಡೆ ಕೂಡ ಹೋಗ್ಬೋದು. ಆ ಎರಡೂ ಪ್ಲೇಸ್ನ ನಾನು ತೋರಿಸ್ಕೊಡ್ತೀನಿ. ಹಾಗೆ ಬೈಕ್ ಬಗ್ಗೆ ನಿಮಗೆ ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಬನ್ನಿ ನೋಡೋಣ. ಆ್ಯಂಗಲ್ ಸೆಟ್ ಆಗಿದೆ. ಇದು ಬೆನೇಲಿ ಅಲ್ಲ, ಬೀಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕಂತೂ ಫಿದಾನೇ ಆಗೋಗಿದ್ದೀನಿ ಈ ಗಾಡಿಗೆ ನಾನು. ಇದ್ರ ಸೌಂಡ್ ಆಗಿರ್ಬೋದು, ಇದ್ರ ಸ್ಪೀಡ್ ಆಗಿರ್ಬೋದು. ಇದಕ್ಕೆ ಸುಮ್ಮನೆ ಟಾರ್ನಾಡೋ ಅಂತ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡೆ, ಬಟ್ ಇದು ಸುಮ್ಮನೆ ಇಟ್ಟಿಲ್ಲ ಟಾರ್ನಾಡೋ ಅಂತ. ಇದು ನಿಜವಾಗ್ಲೂ ಟಾರ್ನಾಡೋನೇ. ಅದು ನನಗೆ ಓಡಿಸಿದ ಮೇಲೆ ಗೊತ್ತಾಯಿತು. ವಿಂಡ್ ಮಿಲ್ ನೋಡ್ಬೋದು ನೀವಿಲ್ಲಿ. ವಿಂಡ್ ಮಿಲ್ ಕೆಳಗಡೆ ಕೂಡ ಕರ್ಕೊಂಡು ಹೋಗ್ತೀನಿ. ಬನ್ನಿ ಗೈಸ್, ಇವಾಗ ಮಲ್ಲಪ್ಪನ ಬೆಟ್ಟದ ಏರಿಯಲ್ ವ್ಯೂ ಹೇಗಿರುತ್ತೆ ಅಂತ ನೋಡ್ಕೋಬೋದು. ಮೇಲೆ ನೀಲಿ ಅಂಬರ, ಅಲ್ಲಿ ತೇಲೋ ಚಂದಿರ, ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ಅಲ್ಲಿ ಮಿನುಗೋ ಕೆರೆ ಇದೆ, ಕೆರೆಯ ಮೇಲೆ ನೆರಳಿದೆ, ಕಿರಣಗಳು ತಾಕಲು ಒಂದಾಮೆ ನಲಿದಿದೆ. ಬೆಂಗಳೂರಲ್ಲಿ ಅದನ್ನು ನಾವು ಟಾಪೆಸ್ಟ್ ಪ್ಲೇಸ್ಗೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಬರೀ ಬಿಲ್ಡಿಂಗ್ಗಳು, ಎಲ್ಲೂ ಜಾಗ ಸಿಗಲ್ಲ ನಿಮಗೆ, ಬರೀ ಬಿಲ್ಡಿಂಗ್ಗಳು ಕಾಣಿಸುತ್ತೆ. ಬಟ್ ಅದೇ ಈ ಥರ ಹಳ್ಳಿಗಳಲ್ಲಿ ಬಂದು ಈ ಥರ ಒಂದು ಗುಡ್ಡದ ಮೇಲೆ ನಿಂತ್ಕೊಂಡು ನೋಡಿದ್ರೆ ನೋಡಿ, ಬರೀ ಗ್ರೀನರಿ, ಈ ಥರ ಅಲ್ಲೇ ದೂರದಲ್ಲಿ ಬೆಟ್ಟ ಗುಡ್ಡಗಳು ಈ ಥರ ನೋಡೋಕೆ ಸಿಗುತ್ತೆ ನಿಮಗೆ. ಇನ್ನು ಮಲ್ಲಪ್ಪನ ಬೆಟ್ಟದಿಂದ ಸೀದಾ ಡೌನಿಗೆ ಬಂದ ತಕ್ಷಣ ನಿಮಗೆ ಮತ್ತು ಎಕ್ಸಿಟ್ ಆಗೋ ರೂಟಲ್ಲಿ ವಿಂಡ್ ಮಿಲ್ ಕೆಳಗಡೆ ಹೋಗಬೇಕು ಅಂತ ಹೇಳಿದ್ರೆ
ಸ್ವಲ್ಪ ಮುಂದೆ ಬಂದ ತಕ್ಷಣ ನಿಮ್ಗೆ ಇಲ್ಲೊಂದು ಕಾಲ್ದಾರಿ ಸಿಗುತ್ತೆ, ಮಣ್ ರೋಡು, ತುಂಬ ಚಿಕ್ಕದು. ಈ ಮಣ್ ರೋಡಲ್ಲಿ ಹೋದರೆ ನೀವು ಸೀದಾ ವಿಂಡ್ ಕೆಳಗಡೆ ಹೋಗ್ತೀರಾ ಗೈಸ್. ಬಂತು ನಮ್ಮ ವಿಂಡ್ ಮಿಲ್. ಆ್ಯಕ್ಚುಲಿ ಇದನ್ನು ಡ್ರಿಂಕಿಂಗ್ ಸ್ಪಾಟಾಗಿ ಯೂಸ್ ಮಾಡ್ಕೊಂಡಿರ್ತಾರೆ, ಮತ್ತು ಲವರ್ಸ್ ಬಂದು ಅವ್ರ ಹೆಸ್ರುಗಳ್ನ ಕೆತ್ತನೆ ಮಾಡೋದಕ್ಕೆ. ನೋಡಿ ಹಿಂಗೆ ತಲೆ ಎತ್ತು ನೋಡ್ಬೇಕು. ಇದೇನ ಇವಾಗ ಕೆಳಗಡೆ ಬಿದ್ದರೆ ನನ್ನ ಕತೆ ಗೋಯಿಂದ. ಇದನ್ನ ಇಲ್ಲಿಂದ ನೋಡೋಕೆ ಭಯನೇ ಆಗುತ್ತೆ. ಐ ಲವ್ ಯು ಕವನ. ನಾನಲ್ಲಮ್ಮ, ಯಾರೋ ಬರ್ದಿರೋರು ಪಾಪ ನಿನ್ನ ಲವ್ ಮಾಡ್ತಾಯಿದ್ದಾರೆ, ನಾನಂತೂ ಅಲ್ಲ. ಕವನ ಎಲ್ಲಿದ್ಯಮ್ಮ? ಎಲ್ಲೂ ಜಾಗನೇ ಬಿಟ್ಟಿಲ್ವಲ್ಲ ಗುರು, ಏತ್ಕೊಂಬಿಟ್ಟವ್ರು ಎಲ್ಲ ಕಡೆ. ಹೋಗ್ಲಿ ಬಿಡಿ ಪಾಪ. ನೋಡಿದ್ರಲ್ಲ ಗಾಯ್ಸ್, ಇಷ್ಟೇ. ವಿಂಡ್ ಮಿಲ್ ಕೆಳಗಡೆ ಏನೂ ಇರೋದಿಲ್ಲ. ನಂದಿದ್ದೊಂದು ಚಿಕ್ಕ ವಯಸ್ಸಿಂದ ಆಸೆ ಒಂದು ಪೂರ್ತಿ ಆಯಿತು, ನೋಡಬೇಕು ಅಂತ. ಇಲ್ಲಿ ಚಿಕ್ಕದಾಗ ಒಂದು ಟ್ರಾನ್ಸ್ಫಾರ್ಮರ್ ಇದೆ. ಇನ್ನು ಇದನ್ನು ಮಾತ್ರ ಮೇಲೆ ಎತ್ತು ನೋಡಬೇಕು. ಸೌಂಡ್ ಮಾತ್ರ ಮಸ್ತಾಗಿರುತ್ತೆ. ಈ ಫೀಲ್ನ ವೀಡಿಯೋದಲ್ಲಿ ನೋಡೋದಕ್ಕಿಂತ ಬಂದು ಫೀಲ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಇನ್ನು ಈ ಗಾಡಿಗಿಂತ ಈ ಗಾಡಿ ಲೋಗೋ ಮತ್ತು ಇಂಜಿನ್ ಡಿಸೈನ್ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗೋಗಿದೆ ನನಗೆ. ಇನ್ನು ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ 300cc ಸೆಕ್ಟರ್ ವೆಹಿಕಲ್ಲು. ನೇಮ್ ಬಂದು ಬೆನೆಲಿ 300, 2 ಸಿಲಿಂಡರ್ 4 ಸ್ಟ್ರೋಕ್ ವಿತ್ 8 ವ್ಯಾಲ್ ಆ್ಯಂಡ್ ಲಿಕ್ವಿಡ್ ಕೂಲಿಂಗ್ ನೇಕ್ಡ್ ಸ್ಪೋರ್ಟ್ ಬೈಕ್ ಇದು. ಬೋತ್ ಫ್ರಂಟು ಮತ್ತು ಬ್ಯಾಕು ಡಿಸ್ಕ್ ಬ್ರೇಕ್ ಇರುತ್ತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 16 ಲೀಟ್ರು ಮತ್ತು ಶೋರೂಮ್ 25 ಕಿಲೋಮೀಟ್ರ್ ಮೈಲೇಜ್ನ ಕ್ಲೇಮ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ 16 to 18 ಕಿಲೋಮೀಟ್ರ್ ಮೈಲೇಜ್ ಅಷ್ಟೇ ಕೊಡೋದಿದು. ಇದ್ದು ಟೋಟಲ್ ಕರ್ಬ್ಸ್ ವೆಯ್ಟ್ ಬಂದು 196 kg ಇರುತ್ತೆ, ಫುಲ್ ಬಾಡಿ ವೆಯ್ಟು. ಇನ್ನು ಈ ವೆಹಿಕಲ್ ಆನ್ ರೋಡ್ ಪ್ರೈಸ್ ಬಂದು ಅರೌಂಡ್ 4 lakhs ಇತ್ತು ಆವಾಗ, ಬಟ್ 2020ನಲ್ಲಿ ಮಾಡಲ್ ಸ್ಟಾಪ್ ಆಗಿದೆ. ಬಟ್ ಇವಾಗ ಪ್ರೊಡಕ್ಷನ್ ಸ್ಟಾಪ್ ಆಗಿರೋದ್ರಿಂದ ಓನ್ಲಿ ಸೆಕೆಂಡ್ ಹ್ಯಾಂಡ್ ಅಷ್ಟೇ ಸಿಗೋದು. ಇನ್ನು ಸ್ಪೀಡ್ ಬಗ್ಗೆ ಬಂದರೆ ನೀವೇ ನೋಡಿ, ನಾನು ಹೈವೇನಲ್ಲಿ 158ವರೆಗೂ ರೀಚ್ ಮಾಡಿದ್ದೀನಿ ಈ ಗಾಡಿನಲ್ಲಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹುಡುಗಿರಿಗೆ. ಯಾರ್ಯಾರೆಲ್ಲ ರಿಲೇಷನ್ಶಿಪ್ನಲ್ಲಿ ಇದ್ದೀರೋ ಅವರಿಗಿದು, ನಿಮ್ಮ ಹುಡುಗ ಒಂದು ಬೈಕರ್ ಆರ್ ಗೇಮರ್ ಅಥವಾ ಅಥ್ಲೆಟ್ ಆಗಿಲ್ಲ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಡೇಟ್ ಮಾಡ್ತಾ ಇರೋದು ಹುಡುಗನಲ್ಲ ಅಂತ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ 3 ಕ್ವಾಲಿಟೀಸ್ನಲ್ಲಿ ಯಾವುದಾದ್ರು ಒಂದೇ ಒಂದು ಕ್ವಾಲಿಟೀಸ್ನಾದ್ರು ಹುಡುಗರಲ್ಲಿ ಇದ್ದೇ ಇರುತ್ತೆ. ಹುಡುಗರ ಹತ್ರ ಬೈಕ್ ಇಲ್ಲ ಅಂದರೂ ಪರವಾಗಿಲ್ಲ, ಬೈಕ್ ಮೇಲೆ ಕ್ರೇಜ್ ಅಂತೂ ಇದ್ದೇ ಇರುತ್ತೆ, ಅಷ್ಟು ಸಾಕು. ಯಾಕೆ ಈ ಮಾತನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಇವಾಗಿನ ಜನ್ರೇಷನಲ್ಲಿ ಹುಡುಗರ ಥರ ಇರೋ ಗೇಗಳೇ ಜಾಸ್ತಿ. ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಬರೋ 100% ಮೆಸೇಜ್ನಲ್ಲಿ 99% ಹುಡುಗರದು ಮತ್ತು ಗೇಸ್ದೇ ಆಗಿರುತ್ತೆ. ಅದರಲ್ಲಿ 2% ಮಾತ್ರ ಹೆಲ್ತ್ ಕಾನ್ಷಿಯಸ್ ಬಗ್ಗೆ ಕೇಳ್ಕೊಂಡು ಮೆಸೇಜ್ ಮಾಡ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಬಾಯ್ಸ್ ಮೇಲೆ ಇಂಟ್ರೆಸ್ಟ್ ಇರೋರು ತುಂಬ ವರ್ಸ್ಟಾಗೆಲ್ಲ ಮೆಸೇಜ್ ಮಾಡ್ತಾರೆ. ಸೊ ಗರ್ಲ್ಸ್, ಹುಡುಗರನ್ನ ಚೂಸ್ ಮಾಡೋವಾಗ ಬಿ ಕೇರ್ಫುಲ್. ಸೊ ಬಾಯ್ ಗೈಸ್, ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.